ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲಾ ಹೊಡೆದೆಲ್ಲ ಜಾಕ್ ಪಾಟ್ ಅಲ್ವೋ ರಾಜ್ಕುಮಾರ. ನೀನು ಅವಳು ಯಾವಾಗಲೂ ಕಿತ್ತಾಡ್ತಾ ಇದ್ರಿ, ಮೈಲಿ ದೂರ ಇರ್ತಿದ್ರಿ. ಇದೆಲ್ಲ ಹೆಂಗಪ್ಪ? ಏನತ್ತೆ ನೀವು ಅಳಿಂದ್ರ ಹತ್ರ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಳಿಯ ನಿನಗೆ ಕಣೆ, ನನಗೆ ಅವ್ನ ಮೊಮ್ಮಗ. ಬಾಲ, ನಂಗಂತೂ ತುಂಬ ಖುಷಿ ಆಯ್ತಪ್ಪ. ಇನ್ಮೇಲೆ ನಿನ್ನ ಜವಾಬ್ದಾರಿ ಹೆಚ್ಚಾಯ್ತು ನೋಡು. ಈ ವಿಷಯ ಕೇಳಿ 100 ಆನೆ ಬಲ ಬಂದಂಗಾಯ್ತು ಅಜ್ಜಿ. ಜವಾಬ್ದಾರಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇನ್ಮೇಲೆ ನೋಡಿ ನನ್ನ ಹೆಂಡತಿನ ಹೆಂಗ್ ನೋಡ್ಕೋತೀನಿ ಅಂತ. ಅದ್ರಲ್ಲಿ ನಮ್ಗೆ ಅನುಮಾನನೇ ಇಲ್ಲಪ್ಪ. ನೀನು ದಿವ್ಯಾನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತಿ ಅಂತ ನಮಗೆ ಚೆನ್ನಾಗಿ ಗೊತ್ತು ಅಲ್ವೇ? ಅಯ್ಯೋ, ಇದೇನೇ ಇದು? ಅಜ್ಜಿ ಆಗ್ತಾ ಇದ್ದೀನಿ ಅಂತ ಅಳ್ತಾ ಇದೀಯಾ? ಏಯ್ತು ನಿನ್ನ ಸಂತೋಷ ಪಡೋ ವಿಚಾರ ಕಣೆ, ಅದಕ್ಕೆ ಕಣ್ಣಲ್ಲಿ ನೀರು ಹಾಕ್ತೀಯಾ? ಇದು ಖುಷಿಗೆ ಬರ್ತಿರೋ ಕಣ್ಣೀರು ಅತ್ತೆ. ಹೋಗು ಸಕ್ಕರೆ ತಗೊಂಡ್ ಬಾ, ಇಬ್ಬರು ಬಾಯಿಗೂ ಹಾಕು. ಸರಿ ಅತ್ತೆ. ಅಳಿದ್ರೆ ತಗೊಳ್ಳಿ. ದಿವ್ಯಾಂಗ್ ಕೊಟ್ಟು ಬರ್ತೀನಿ ನಾನು. ನಾನು ಕೊಡ್ತೀನಿ. ಜೋ ಜೋ ಲಾಲಿನ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ. ಜಾನಕಿ ಎಲ್ಲ ಕಲ್ತ್ಕೋ. ನಾನು ಪ್ರೆಗ್ನೆಂಟಾ? ಇದು ಹೇಗೆ ಸಾಧ್ಯ? ಅವನನ್ನ ಹತ್ರ ಬರೋಕ್ಕೂ ಬಿಟ್ಟಿಲ್ಲ, ಅಂಥದ್ರಲ್ಲಿ ಇದೆಲ್ಲ ಹೇಗೆ ಸಾಧ್ಯ? ನನ್ನ ತಲೆ ಕೆಟ್ಟು ಹೋಗ್ತಿದೆ. ಏನು ನಡೀತಾ ಇದೆ ಇಲ್ಲಿ? ಎಂಥ ಕೆಲಸ ಆಗೋಯ್ತು. ಬೇಬಿ ಎಲ್ಲಿ ಆನು? ಏನೋ ನಿಂದು? ಸಕ್ರೆ ಬೇಬಿ, ಸಕ್ರೆ ಇದು. ಎಂತ ಸಿಹಿ ಸುದ್ದಿ ತಂದಿದ್ಯಾ? ಸಿಹಿ ಸುದ್ದಿನ ಸಿಹಿ ತಿಂತಾನೆ ಸೆಲೆಬ್ರೇಟ್ ಮಾಡ್ಬೇಕು. ಎಲ್ಲಿ ಆನ್? ಏನಾಯ್ತು ಬೇಬಿ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಇನ್ನೇನೋ ಮಾಡ್ಲಿ? ತಕತಾಯಿ ಅಂತ ಕುಣಿಲ? ನಾನು ಹೇಗೋ ಪ್ರೆಗ್ನೆಂಟ್ ಆದೆ. ಹೇಗೆ ಅಂತ ಕೇಳ್ತಿಯಲ್ಲ, ನಿನಗೂ ಗೊತ್ತಿಲ್ವಾ? ಥೂ, ಹಾಳಾದವನೆ, ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟೆ. ಫ್ರಾಡ್ ನೀನು. ಸಿಕ್ಕಿದ ಅವಕಾಶನ ಬಳಸ್ಕೊಂಡು ನನ್ನನ್ನು ಈ ಸ್ಥಿತಿಗೆ ತಂದಿಟ್ಟೆ. ಮಂಚಾನ ನೀನು. ಅಲ್ಲ, ಈಗ ಏನಾಯ್ತು ಅಂತ? ನನಗೆ ಈ ಮಗು ಬೇಡ. ಏನ್ ಹೇಳ್ತಿದ್ಯಾ? ನೋಡು, ನನಗೆ ನೀನು ಬೇಡ, ಈ ಮಗುನೂ ಬೇಡ. ಬೇಬಿ, ಏನೇನೋ ಹೇಳ್ಬೇಡ. ಸಂಸಾರ ಅಂದಮೇಲೆ ಮಗು ಇರಬೇಕು. ಮದ್ವೆ ಸಂಸಾರದ ಮುಖ್ಯ ಉದ್ದೇಶನೇ ವಂಶ ಬೆಳೆಸೋದಲ್ವಾ? ದೊಡ್ಡ ರಾಜರು ವಂಶ ನಿಂದು. ನಿನಗೆ ನಾನು ಇಷ್ಟ ಇಲ್ಲ, ಓಕೆ, ಆದ್ರೆ ಮಗು ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನಾನು ಮಗು ಮಾಡ್ಕೊಳಲ್ಲ. ನನಗೆ ಮಗು ಬೇಡ ಅಂದ್ರೆ ಬೇಡ. ಅದೇ ಯಾಕೆ? ಯಾಕೆ ಅಂದ್ರೆ ಏನೋ ಹೇಳಿ, ನಾನೇ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ. ನಿನ್ನ ಮದ್ವೆ ಆಗಿದ್ಕೆ ಕೈಗೆ ಚಂಪ್ ಕೊಟ್ಟಿದ್ಯಾ, ಇವಾಗ ಮಗುನ ಎತ್ಕೊಂಡು ಬೀದಿ ತಿರ್ಪೆ ಎತ್ಲಾ? ಬೇಬಿ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೋಡು, ನಾನು ನಿನ್ ಗಂಡ, ನಿನ್ ಹೊಟ್ಟೆಲ್ ಬೆಳಿತಿದ್ಯಲ್ಲ, ಆ ಮಗುವಿನ ತಂದೆ ನಾನು. ನಾನಿನ್ನೂ ಬದುಕಿದ್ದೀನಿ, ನೀನು ನಮ್ಮ ಮಗು, ನನ್ ಜವಾಬ್ದಾರಿ. ಮುಚ್ಚೋ ಬಾಯ್ನ, ನಿನ್ ಜವಾಬ್ದಾರಿನ ಕಂಡಿದ್ದೀನಿ. ನೋಡು, ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನನಗೆ ಈ ಮಗು ಬೇಡ. ಮಗು ಆದ್ರೆ ನಾನು ಅನ್ಕೊಂಡಿರೋ ತರ ಬದುಕಕ್ಕಾಗಲ್ಲ. ನನ್ ಬ್ಯೂಟಿನೇ ಹಾಳಾಗತ್ತೆ. ನನಗೆ ಈ ಮಗು ಬೇಡ ಅಷ್ಟೇ. ನೋಡು ಬೇಬಿ, ತಾಯ್ತನ ಅನ್ನೋದು ವರ. ಎಷ್ಟೋ ಜನಕ್ಕೆ ಅದು ಸಿಗೋದೇ ಇಲ್ಲ, ಅಂತದ್ರಲ್ಲಿ ನಿನಗ್ ಸಿಕ್ಕಿದೆ. ಅದಕ್ಕೆ ಇದ್ನ ವರಪ್ರಸಾದ ಅಂತ ಅನ್ಕೋಬೇಕಾ? ನನಗೆ ಈ ಮಗು ಬೇಡ ಅಷ್ಟೇ. ಒಬ್ಳು ತಾಯಿ ಆಡೋ ಮಾತಾ ಇದು. ಹೆಣ್ತನದ ಪರಿಪೂರ್ಣತೆ ಸಿಗೋದೆ ತಾಯಿ ಆಗೋದ್ರಲ್ಲಿ ಅಂತಾರೆ. ಅಂತ ತಾಯಿ ಆಗೋ ಭಾಗ್ಯ ನಿನಗ್ ಸಿಕ್ಕಿದೆ ಬೇಬಿ. ಇದನ್ನ ಯಾವುದೋ ಸಿಲ್ಲಿ ರೀಸನ್ಗೆ ಬೇಡ ಅನ್ಬೇಡ. ನನ್ನ ನಂಬು, ನನ್ನ ಶಕ್ತಿ ಮೀರಿ ಕಷ್ಟಪಟ್ಟು ದುಡಿತೀನಿ. ಸಾಲ ಮಾಡಾದ್ರೂ ನಿನ್ನ ನನ್ನ ಮಗುನ ಚೆನ್ನಾಗಿ ನೋಡ್ಕೋತೀನಿ. ಬೇಕಾಗಿಲ್ಲ. ಹಾಗೆಲ್ಲ ಹಠ ಮಾಡಬಾರ್ದು.
ನೋಡು, ಇದು ನಾನು ನೀನು ಸೆಲೆಬ್ರೇಟ್ ಮಾಡಬೇಕಾಗಿರೋ ಟೈಮು. ಅಂಥದ್ರಲ್ಲಿ ಜಗಳ ಆಡ್ಬೇಕಾ? ಎಲ್ಲಿ ಆ ಮಾಡು, ಚೂರೇ ಚೂರು ಸಕ್ಕರೆ ತಿನ್ನು. ತಗೋ ಬೇಡ. ತಗೋ ಬೇಬಿ. ನೋಡು ಬೇಬಿ, ಇನ್ಮೇಲೆ ಈ ಹಠ ಕೋಪ ಎಲ್ಲ ಬಿಟ್ಬಿಡ್ಬೇಕು. ಅದು ನಿನಗೆ, ನಮ್ಮ ಮಗು ಆರೋಗ್ಯಕ್ಕೆ ತುಂಬ ಒಳ್ಳೇದು. ತಗೋ, ಇರ್ಲಿ ತಗೋ. ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಅಪ್ಪ ಅಮ್ಮ ಆಗ್ತಾ ಇದೀವಿ. ಭಗವಂತ ಭಗವಂತ, ನಮ್ಮ ಮನೇಲಿ ಎಂಥ ಸಿಹಿ ಸುದ್ದಿನೇ. ತೊಟ್ಲು ತೂಗೋದಂತೂ ಗ್ಯಾರಂಟಿ ಆಗೋಯ್ತು ಬಿಡು. ಹೌದತ್ತೆ, ಈ ದಿವ್ಯ ಏನೆಲ್ಲ ಅವಾಂತರಗಳನ್ನ ಮಾಡಿದ್ರು ಕೊನೆಗೂ ಒಂದು ಸಿಹಿ ಸುದ್ದಿ ಕೊಟ್ಲಲ್ಲ. ಆ ಸಿಹಿ ಸುದ್ದಿನ ನಾವೇ ಇಟ್ಕೊಂಡ್ರೆ ಆಯ್ತಾ? ನಮ್ಮ ಸದ್ಯನ್ಗೆ ಹೇಳೋದು ಬೇಡ್ವಾ? ಒಂದು ಫೋನ್ ಮಾಡು. ಈಗಲೇ ಮಾಡ್ತೀನಿ. ಹಲೋ ಅಮ್ಮ. ಅಮ್ಮ ಅಲ್ವೇ, ನಾನು ಅಜ್ಜಿ. ಗಿರ್ಜಮ್ಮ ನೀನಾ? ಹೇಗಿದ್ಯಾ? ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ಯಲ್ಲ? ಸತ್ಯ, ಒಂದು ಗುಡ್ ನ್ಯೂಸ್ ಇದೆ ಕಣೆ. ಗುಡ್ ನ್ಯೂಸಾ? ಏನದು? ಅತ್ತೆ, ನಾನು ಹೇಳ್ತೀನಿ. ಇಲ್ಲ, ಸಿಹಿ ಸುದ್ದಿ ನಾನು ಹೇಳ್ಬೇಕು. ಅಯ್ಯೋ ಗಿರ್ಜಮ್ಮ, ನಾನು ಅಂತ ಕಿತ್ತಾಡೋದು ಬಿಟ್ಟು ಯಾರಾದ್ರೂ ಒಬ್ರು ವಿಷಯ ಏನು ಅಂತ ಹೇಳಿ. ಮೇಡಮ್, ನನಗೀಗ ಪ್ರಮೋಷನ್ ಸಿಗ್ತಾ ಇದೆ, ಅದೇ ಗುಡ್ ನ್ಯೂಸು. ಪ್ರಮೋಷನ್ನಾ? ಏನ್ ಗಿರ್ಜಮ್ಮ ಹೇಳ್ತಿದ್ಯಾ? ಸುಮ್ಮನೆ ಟೆನ್ಷನ್ ಕೊಡ್ಬೇಡ ನೀನು, ಹೇಳು. ನಾನು ಅಜ್ಜಿ ಪೋಸ್ಟಿಂದ ಮುತ್ತಜ್ಜಿ ಪೋಸ್ಟ್ಗೆ ಪ್ರಮೋಷನ್ ಆಗ್ತಾ ಇದ್ದೀನಮ್ಮ. ಗಿರ್ಜಮ್ಮ? ಹೌದು ಸತ್ಯ, ನಮ್ಮ ದಿವ್ಯಾ ಬಸ್ರಿ ಆಗಿದ್ದಾಳೆ. ದಿವ್ಯಕ್ಕ ಅಮ್ಮ ಆಗ್ತಿದ್ದಾಳ? ಹ್ಞೂ ಕಡೆ, ನೀನು ಚಿಕ್ಕಮ್ಮ ಆಗ್ತಿದೀಯಾ. ಅಮ್ಮ, ಎಂತ ಗುಡ್ ನ್ಯೂಸ್ ಕೊಟ್ಟೆ ನೀನು. ದಿವ್ಯಾ ಕಾಯಿಲೆ, ಅವಳಿಗೆ ಕೊಡು, ನಾನು ಅವಳಿಗೆ ವಿಶ್ ಮಾಡಬೇಕು. ಸತ್ಯ, ನೀನೇ ಅವಳಿಗೆ ಫೋನ್ ಮಾಡಿ ಹೇಳು. ನೀನು ಫೋನ್ ಮಾಡದೇ ಇದ್ರೂ ಪರವಾಗಿಲ್ಲ ಬಿಡು. ನೀನು ಫೋನ್ ಮಾಡಿದೆ ಅಂತ ಅವಳೇನು ಖುಷಿ ಪಡಲ್ಲ. ಅಕ್ಕ ತಂಗಿರ ಬೆಲೆ ಅವಳಿಗೆ ಎಲ್ಲಿ ಗೊತ್ತಿರುತ್ತೆ. ಈಗಲೂ ಹಾಗೆ ಇದ್ದಾಳಮ್ಮ? ಅಯ್ಯೋ, ನಾಯಿ ಬಾಲ ನೆಟ್ಗಾಗುತ್ತೇನೆ. ಎಲ್ಲೋ ನಮ್ದೊಂದು ಆಸೆ, ತಾಯಿ ಆಗ್ತಿದ್ದಾಳಲ್ಲ, ಈಗಲಾದರೂ ಬದಲಾಗ್ತಾಳೇನೋ ಅಂತ. ಅಮ್ಮ ಮಗಳು ಅವಳಿಗೆ ಉಳುಗಾಡ ಮಾಡ್ತಾ ಇದ್ದೀರಾ? ಅಯ್ಯೋ, ಸಿಹಿ ಸುದ್ದಿ ಕೊಡೋ ಅಂತ ಹೊತ್ತಲ್ಲಿ ಏನೇ. ಸತ್ಯ, ಅವಳು ಮಾತು ಬಿಡೆ. ಹೌದು, ತಾವು ಯಾವಾಗ ಸಿಹಿ ಸುದ್ದಿ ಕೊಡೋದು? ಗಿರ್ಜಮ್ಮ, ನೋಡಿ, ನಿನ್ ಗಂಡು ಬೀರಿ ಮಗಳು ನಾಚ್ಕೊತಾ ಇದ್ದಾಳೆ. ಸತ್ಯ, ನಿಮ್ಮ ಅಜ್ಜಿ ಕೇಳ್ತಿರೋದು ಸರಿಯಾಗೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.